ಎಲ್ಲರಿಗೂ ನಮಸ್ಕಾರ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ್ರು ನಮ್ಮ ದಾಸರು. ಆದರೆ ಈ ತತ್ವವನ್ನು ಜೀವನದಲ್ಲಿ ಅಳವಡಿಸ್ಕೊಂಡವರು ಬಹಳ ಕಷ್ಟ. ಈ ಸಮಾಜದಿಂದ ನಾವು ಏನೆಲ್ಲ ಪಡಿತೇವೆ, ವಾಪಸ್ಸು ಈ ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಪ್ರಶ್ನೆ ಕೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ತಲೆಯನ್ನು ಬಾಗಿಸಬೇಕಾಗುತ್ತೆ. ಆದರೆ ಅಜೀಂ ಪ್ರೇಮ್ಜಿ ಅವರು ತಮ್ಮ ದುಡಿತದಲ್ಲಿ ತಾವು ಗಳಿಸಿದಂಥ 52,350 ಕೋಟಿ ರೂಪಾಯಿಗಳನ್ನು ದಾನವನ್ನಾಗಿ ಕೊಡ್ತಾರೆ ಈ ಸಮಾಜಕ್ಕೆ. ಮಕ್ಕಳಿಗೆ ಕೊಡೋದು ಬರೀ 65 ಕೋಟಿ, ಮಕ್ಕಳಿಗೆ 65 ಕೋಟಿ, ಸಮಾಜಕ್ಕೆ 52,350 ಕೋಟಿ ರೂಪಾಯಿಗಳನ್ನು ದಾನ ಮಾಡ್ತಾರೆ ಅಜೀಂ ಪ್ರೇಮ್ಜಿ. ಆದರ್ಶ ಭಾರತೀಯ ಅಜೀಂ ಪ್ರೇಮ್ಜಿ ಅಪ್ರತಿಮ ಉದ್ಯಮಿ ಮತ್ತು ಅನನ್ಯ ದಾನಿಯ ಜೀವನ ಗಾಥೆ ಮಸು ಮನ್ನಾರ್ ಕೃಷ್ಣರಾವ್ ಬರೆದಂಥ ಒಂದು ಸೊಗಸಾದ ಕೃತಿ. ಈ ಒಂದು ಪುಸ್ತಕದಲ್ಲಿ ನಷ್ಟದಲ್ಲಿ ಇದ್ದಂಥ ಸಂಸ್ಥೆಯನ್ನು ಹೇಗೆ ಲಾಭಕ್ಕೆ ತಂದು ಅನೇಕ ಸಂಸ್ಥೆಗಳನ್ನು ಕಟ್ಟಿ ಭಾರತದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರು ಅನ್ನೋ ಹೆಸರನ್ನು ಗಳಿಸ್ತಾರೆ ಅಜೀಂ ಪ್ರೇಮ್ಜಿ. ಸೊಗಸಾದ ಕೃತಿ, ಒಮ್ಮೆ ಓದೋಣ. ಎಲ್ಲರಿಗೂ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ತಮ್ಮ ಪರಿಚಯ ಮೊದಲು ಮಾಡಿಕೊಳ್ತಾ ಇದ್ದೇವೆ. ಮೊದಲ ಸ್ಪರ್ಧಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುರೇಶ್ ಅಂತ. ನಾನು ತುಮಕೂರಿಂದ ಬಂದಿದ್ದೀನಿ. ನಾನೊಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಚಲನಚಿತ್ರಗಳನ್ನ ಗೀತೆಗಳನ್ನ ಕೇಳುವುದು ಮತ್ತು ಹಾಡುವುದು ಹಾಗೂ ಯೋಗಾಭ್ಯಾಸ ಮಾಡುವುದು. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮ್ಮ ಸಹ ಸ್ಪರ್ಧಿ ಎರಡನೆಯವರು ಪರಿಚಯ ಮಾಡಿಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ನಾಯ್ಕ್ ಅಂತ. ನಾನು ಮೂಲತಃ ಹೊಸದುರ್ಗ ತಾಲೂಕು ಕೋಡಿಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಸ್ತುತ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಕಾದಂಬರಿಗಳನ್ನು ಓದುವುದು, ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳನ್ನು ಹೆಚ್ಚು ಓದುವುದು, ಟ್ರೆಕ್ಕಿಂಗ್ ಹೋಗೋದು, ಹಾಗೆ ಪುಸ್ತಕಗಳನ್ನು ಪದಬಂಧ ಬಿಡಿಸೋದು ನನ್ನ ಹವ್ಯಾಸಗಳು. ತುಂಬ ಸಂತೋಷ ಮಂಜುನಾಥ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ಮನೋಜ್ ಅಂತ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿಂದ ಬಂದಿದ್ದೀನಿ. ಇಲ್ಲಿ ಬೆಂಗಳೂರಿನಲ್ಲಿ BELನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹವ್ಯಾಸಗಳು ಬಂದು ಹಾಡು ಕೇಳುವುದು ಹಾಗೂ ಪುಸ್ತಕಗಳನ್ನು ಓದುವುದು. ಸಂತೋಷ ಮನೋಜ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಧಾರವಾಡದ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ನವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದ ಬಾಳ್ವೆಯೇ ಬೆಳಕು ಎನ್ನುವ ಕೃತಿ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ವಾರಾಣಸಿಯಿಂದ ಕದ್ದ 18ನೇ ಶತಮಾನದ ಅನ್ನಪೂರ್ಣೆಯ ವಿಗ್ರಹವನ್ನು ಯಾವ ದೇಶವೋ ಭಾರತಕ್ಕೆ ಹಿಂದಿರುಗಿಸುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಅಮೆರಿಕ, ಬ್ರಿಟನ್, ನ್ಯೂಜಿಲ್ಯಾಂಡ್. ಮೊದಲಿಗೆ ಸುರೇಶ್, ನಂತರ ಮಂಜುನಾಥ್. ಸುರೇಶ್. ಬ್ರಿಟನ್ ಹೇಳಿ ಮಂಜುನಾಥ್. ಬ್ರಿಟನ್ ಆಯ್ಕೆ 4. ಕೆನಡಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೆನಡಾ ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. 100 ವರ್ಷಗಳ ಹಿಂದೆ ಅಪಹರಣವಾಯಿತಂತೆ ಈ ಅನ್ನಪೂರ್ಣೆಯ ವಿಗ್ರಹ. ಇದು ಮೆಕೆನ್ಸಿ ಆರ್ಟ್ ಗ್ಯಾಲರಿ ಅಂತ ಕೆನಡಾದಲ್ಲಿದೆ, ಅಲ್ಲಿ ಇತ್ತಂತೆ. ಇದು ಭಾರತದಿಂದ ಕದ್ದದ್ದು ಅಂತ ಗೊತ್ತಾದ ಮೇಲೆ ಆ ದೇಶ, ಕೆನಡಾ ದೇಶ, ಆ ವಿಗ್ರಹವನ್ನು ಭಾರತಕ್ಕೆ ಹಿಂದಿರುಗಿಸಿದೆ. ಮುಂದಿನ ಪುಸ್ತಕ ಸುಧಾಮೂರ್ತಿ ಅವರು ಬರೆದ ಋಣ ಎನ್ನುವ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ: ಕರ್ನಾಟಕದ ಯಾವ ಸಾಮ್ರಾಜ್ಯದ ಆಡಳಿತದಲ್ಲಿ ಭಾಗವಹಿಸೋದಕ್ಕೆ
ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅವಕಾಶ ದೊರೆತಿತ್ತು? ಆಯ್ಕೆಗಳನ್ನು ನೋಡೋಣ. ಚಾಲುಕ್ಯ ಸಾಮ್ರಾಜ್ಯ, ರಾಷ್ಟ್ರಕೂಟರ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಹೊಯ್ಸಳ ಸಾಮ್ರಾಜ್ಯ. ಮೊದಲಿಗೆ ಸುರೇಶ್, ನಂತರ ಮನೋಜ್. ಸುರೇಶ್, ರಾಷ್ಟ್ರಕೂಟರು. ರಾಷ್ಟ್ರಕೂಟರು. ಹೌದಾ ಮನೋಜ್? ವಿಜಯನಗರ ಸಾಮ್ರಾಜ್ಯ. ವಿಜಯನಗರ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚಾಲುಕ್ಯ ಸಾಮ್ರಾಜ್ಯ ಆಗಿತ್ತು. ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅನೇಕ ಹೆಣ್ಣು ಮಕ್ಕಳು ಯಾರು ಮಹಾರಾಣಿಯರಾಗಿರ್ತಾರೆ, ರಾಣಿಯಾಗಿ ಮನೆಯಲ್ಲಿ ಇದ್ದುಕೊಂಡು ಸುಖವಾಗಿರೋ ಬದಲು ಸಮಾಜಪರ ಕೆಲಸಗಳಲ್ಲಿ ಅವರು ತೊಡಕೋತಾ ಇದ್ದರು. ಹೈಹಯ ವಂಶದ ಲೋಕ ಮಹಾದೇವಿ ಇಮ್ಮಡಿ ವಿಕ್ರಮಾದಿತ್ಯನ ಮಡದಿ ಈಕೆ ಬಹಳ ಸಕ್ರಿಯವಾಗಿರ್ತಾಳೆ. ಹಾಗೆಯೇ 10ನೇ ಶತಮಾನದ ಕಲ್ಯಾಣಿ ಚಾಲುಕ್ಯರ ಅಕ್ಕದೇವಿ ಈಕೆ ಯುದ್ಧದಲ್ಲಿ ಲಲಿತ ಕಲೆಗಳಲ್ಲಿ ಪ್ರವೀಣಳು. ಆಡಳಿತ ವ್ಯವಹಾರಗಳನ್ನು ನೋಡ್ಕೋತಾ ಇದ್ಲಂತೆ. ರಾಣಿ ವಿಜಯಾಂಬಿಕೆ ಅಂತೂ ದೊಡ್ಡ ಕವಿಯಾಗಿ ಕವಯಿತ್ರಿಯಾಗಿ ಹೆಸರನ್ನು ಗಳಿಸಿದವಳು. ಆಕೆಯ ತಂಗಿ ಕುಂಕುಮಾದೇವಿ ಅನ್ನೋ ಹೆಣ್ಣು ಮಗಳು ಪುಲಿಗೆರೆಯಲ್ಲಿ ಆನೆ ಸಜ್ಜೆ ಬಸದಿ ಕಟ್ಟಿಸ್ತಾಳೆ. ಅನೇಕ ದಾನ ಧರ್ಮಗಳನ್ನು ಮಾಡ್ತಾರೆ. ಈ ರೀತಿ ಹೆಣ್ಣು ಮಕ್ಕಳು ಸಕ್ರಿಯವಾಗಿ ಭಾಗವಹಿಸಿದಂಥ ಉಳಿದ ರಾಜವಂಶಗಳು ಸ್ವಲ್ಪ ಅಪರೂಪ. ಮುಂದಿನ ಪುಸ್ತಕ ಎಸ್ ದಿವಾಕರ್ ಬರೆದ ಅದೂ ತುಂಬಿ ಇದೂ ತುಂಬಿ ಎನ್ನುವ ಒಂದು ಪುಸ್ತಕ. ಪ್ರಶ್ನೆ: ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯಡಿಯಲ್ಲಿ ಯಾವ ಸಂಸ್ಥೆಯ 36,000 ಆಹಾರ ವಿತರಕರು ಬರಲಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಝೊಮ್ಯಾಟೊ, ಸ್ವಿಗ್ಗಿ, ಡಾಮಿನೋಸ್, ಡುನ್ಝೋ. ಮೊದಲಿಗೆ ಮನೋಜ್, ಆನಂತರ ಮಂಜುನಾಥ್. ಸರ್, ಸ್ವಿಗ್ಗಿ. ಸ್ವಿಗ್ಗಿ ಆಯ್ಕೆ 2. ಹೌದಾ? ಹೇಳಿ ಮಂಜುನಾಥ್. ಡೊಮಿನೋಸ್. ಡಾಮಿನೋಸ್ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸ್ವಿಗ್ಗಿ ಆಗಿತ್ತು. ಈ ಉತ್ತರವನ್ನು ಮನೋಜ್ ಕೊಟ್ಟಿದ್ದಾರೆ. ಅದೂ ತುಂಬಿ ಇದೂ ತುಂಬಿ ಈ ಒಂದು ಪುಸ್ತಕವನ್ನು ಎಸ್ ದಿವಾಕರ್ ಬರೆದಿರುವಂಥದ್ದು ಕೊಟ್ಟಿದ್ದೇನೆ. ಭಾರತದ 125 ನಗರಗಳಲ್ಲಿ ಆಹಾರವನ್ನು ವಿತರಿಸುವ 36,000 ಸ್ವಿಗ್ಗಿ ಕಾರ್ಯಕರ್ತರು ಯಾರಿದ್ದಾರೆ ಅವರಿಗೆ ಸ್ವನಿಧಿ ಯೋಜನೆಯಲ್ಲಿ ಕೆಲವು ಅನುಕೂಲತೆಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ. ಅಕ್ಕನ ವಚನಗಳು, ಡಾಕ್ಟರ್ ಎಲ್ ಬಸವರಾಜು ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಕನ್ನಡದಲ್ಲಿ ನಿರ್ಮಾಣವಾದ ಮೊದಲ ಮೂಕಿ ಚಿತ್ರವು ಯಾವುದು ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡು. ವಸಂತ ಸೇನೆ, ಮಹಾತ್ಮ ಕಬೀರ್, ನಿರುಪಮ, ಸದಾರಮೆ. ಮೊದಲಿಗೆ ಮನೋಜ್, ಆನಂತರ ಮಂಜುನಾಥ್. ಮಹಾತ್ಮ ಕಬೀರ್. ಮಹಾತ್ಮ ಕಬೀರ್. ಕಬೀರ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಮಂಜುನಾಥ್? ಸದಾ ರಮೇಶ್. ಸದಾರಮೆ ಆಯ್ಕೆ 4. ಉತ್ತರವನ್ನು ನೋಡೋಣ. ನಿರುಪಮ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ದಕ್ಷಿಣ ಭಾರತದಲ್ಲಿ ಈ ಚಲನಚಿತ್ರ ಉದ್ಯಮ ಬೇಗ ಆರಂಭವಾಗುತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ. ಆದರೆ ಕನ್ನಡದಲ್ಲಿ ಅತ್ಯಂತ ಕೊನೆಯಲ್ಲಿ ಆರಂಭವಾಗುತ್ತೆ. ಇದು 1921ರಲ್ಲಿ ರತ್ನಾವಳಿ ಥಿಯೇಟರ್ಸ್ನ AV ವರದಾಚಾರ್ಯ ಅವರು ನಿರುಪಮ ಅನ್ನೋ ನಾಟಕವನ್ನು ಆಡ್ತಾ ಇರ್ತಾರೆ ಮೈಸೂರು ಅರಮನೆಯಲ್ಲಿ. ಈ ನಾಟಕವನ್ನು ಚಿತ್ರೀಕರಿಸ್ತಾರೆ ಯುವರಾಜರಾಗಿದ್ದಂಥ ಕಂಠೀರವ ನರಸಿಂಹರಾಜ ಒಡೆಯರ್ರವರು. ಕೈಯಲ್ಲಿ ತಿರುಗಿಸುವಂಥ ಕ್ಯಾಮ್ರಾ ಅಂತೆ. ಆ ಕ್ಯಾಮ್ರಾ ಬಳಸ್ಕೊಂಡು ಈ ರಾಜಕುಮಾರ ಈ ನಾಟಕವನ್ನು, ನಿರುಪಮ ನಾಟಕವನ್ನು ಚಿತ್ರೀಕರಿಸ್ತಾರೆ. ಇದು ಕನ್ನಡ ಭಾಷೆಯ ಮೊದಲ ಮೂಕಿ ಚಿತ್ರ ಅಂತ ದಾಖಲೆಯನ್ನು ಪಡೆದಿದೆ. ಹಾಗಾಗಿ ಮೊದಲ ಮೂಕಿ ಚಿತ್ರದ ನಿರ್ಮಾಪಕ ನಿರ್ದೇಶಕ ಯುವರಾಜ ನರಸಿಂಹರಾಜ ಒಡೆಯರ್ ಆಗ್ತಾರೆ. ಇದೊಂದು ಅಪರೂಪದ ಮಾಹಿತಿ. ಮುಂದಿನ ಪುಸ್ತಕ ಡಾಕ್ಟರ್ CR ಚಂದ್ರಶೇಖರ್ ಬರೆದ ಟೆನ್ಷನ್ ತಗ್ಗಿಸಿ ಆರೋಗ್ಯ ವೃದ್ಧಿಸಿ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ ನ ಸಾ ತ್ಯ ಮೇ ನ. ಮಂಜುನಾಥ್. ಕನ್ನಡ ಸಾಹಿತ್ಯ ಸಮ್ಮೇಳನ.
ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡು. ಕನ್ನಡ ಸಾಹಿತ್ಯ ಸಮ್ಮೇಳನ ಉತ್ತರ ಸರಿಯಾಗಿದೆ. ಟೆನ್ಷನ್ ತಗ್ಗಿಸಿ ಆರೋಗ್ಯ ವೃದ್ಧಿಸಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮಂಜುನಾಥ್ ಅವರಿಗೆ. ಮುಂದಿನ ಪುಸ್ತಕ ವಿಶ್ವೇಶ್ವರ ಭಟ್ ಬರೆದ ನಾಯಕನಾಗುವುದು ಹೇಗೆ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 1 ನಿಮಿಷದ ಕಾಲಾವಕಾಶ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಮನೋಜ್, ಆನಂತರ ಸುರೇಶ್ ಅವರು. ಮನೋಜ್ ಅಂತಿಮ ಉತ್ತರ 254. 254. ಹೌದಾ ಸುರೇಶ್? 277 ಸರ್. 277 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 67, 38, 156, 12 ಎಲ್ಲವನ್ನ ಕೂಡಿದ್ರೆ 273 ಬಂದಿದೆ. 77 ಅಂತ ಹೇಳಿದ್ರಿ. ಎಲ್ಲೋ ಒಂದು ಕಡೆ ಸಣ್ಣ ತಪ್ಪು ಆಗಿದೆ. ನಾಯಕನಾಗುವುದು ಹೇಗೆ ಈ ಪುಸ್ತಕ ಇಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ರಾನಂ ಚಂದ್ರಶೇಖರ್ ಬರೆದ ಕನ್ನಡ ಹಾದಿಯ ಕೈಮರಗಳು ಎನ್ನುವ ಒಂದು ಸೊಗಸಾದ ಕೃತಿ. ಈಗ ಕೊಡಲಿದ್ದೇವೆ ನಮ್ಮ ಪ್ರಶ್ನೆ. ಈ ಕೋಟೆಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಜೈಸಲ್ಮೇರ್ ಕೋಟೆ, ಜೋಧ್ಪುರ್ ಕೋಟೆ, ಪ್ರತಾಪಗಢ ಕೋಟೆ, ಅಂಬರ ಕೋಟೆ. ಮೊದಲಿಗೆ ಮಂಜುನಾಥ್, ಆನಂತರ ಮನೋಜ್. ಪ್ರತಾಪ್ಗಢ ಕೋಟೆ ಸರ್. ಪ್ರತಾಪಗಢ ಆಯ್ಕೆ 3. ಮನೋಜ್ ಸರ್ ಜೋಧ್ಪುರ್ ಕೋಟೆ. ಜೋಧ್ಪುರ್ ಆಯ್ಕೆ 2. ಸರಿಯಾದ ಉತ್ತರ ಅಂಬರ ಕೋಟೆ. ಅಂಬರ ಕೋಟೆ ಇದು ರಾಜಸ್ಥಾನದಲ್ಲಿ ಅಂಬರ್ ಅಂತ ಒಂದು ಸ್ಥಳ ಇದೆ, ಅಲ್ಲೇ ಉಂಟು ಈ ಕೋಟೆ. ಈ ಅಂಬರ್ ಅನ್ನೋ ಹೆಸರು ಯಾಕೆ ಆ ಊರಿಗೆ ಬಂತು, ಈ ಕೋಟೆಗೂ ಅದೇ ಹೆಸರನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ ಅದು ಅಂಬಾದೇವಿ, ಅಂಬಾಬಾಯಿ ಇರುವಂಥ ಒಂದು ಸ್ಥಳ. ದುರ್ಗೆಯ ಅವತಾರ ಅಂಬೆ. ಹಾಗಾಗಿ ಆಕೆಯ ಹೆಸರಲ್ಲಿ ನಗರವನ್ನು ಮತ್ತು ಕೋಟೆಯನ್ನು ಕಟ್ಟಿಸಿದ್ದಾರೆ. 4 ಚದರ ಕಿಲೋಮೀಟರ್ ಅಷ್ಟು ದೊಡ್ಡದಾಗಿದೆಯಂತೆ ಈ ಕೋಟೆ ಮತ್ತು ಅರಮನೆ. ರಾಜ ಮಾನ್ಸಿಂಗ್ ಕಚ್ವಾಹ ರಾಜ್ಪೂತ್ ಈ ಕೋಟೆಯನ್ನು ಕಟ್ಟಿಸ್ತಾನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಪ್ರೇಮಾ ಭಟ್ ಬರೆದ ಕನ್ನಡ ಕಾದಂಬರಿ ಅವಳು ಎಂದೂ ಅಳಲಿಲ್ಲ. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಜ, ಳೆ, ಸಂ, ದ, ಮ, ಡಿ, ಇಂ, ಜೆ. ಬಜರ್ ಒತ್ತಿದ್ದಾರೆ ಮನೋಜ್. ಸರ್ ಸಂಜೆಯಿಂದ ಹಿಡಿದ ಮಳೆ. ಸಂಜೆಯಿಂದ ಹಿಡಿದ ಇಲ್ಲ, ಕೇಳಿಸ್ಲಿಲ್ಲ. ಸಂಜೆಯಿಂದ ಸಂಜೆ ಹಿಡಿದ ಮಳೆ. 8 ಅಕ್ಷರ ನಾವು ಕೊಟ್ಟಿರೋದು.
ಸಂಜೆ ಮಂಜುನಾಥ್ ಸಿದ್ಧವಾಗಿದ್ದಾರೆ. ಮಂಜುನಾಥ್, ಸರ್ ಸಂ- ಸಂಜೆಯ ಜಡಿ ಮಳೆ. ಸಂಜೆಯ ಜಡಿ ಮಳೆ ಅಂದರೆ 7 ಅಕ್ಷರ ಆಗುತ್ತೆ. 8 ಅಕ್ಷರ ಬೇಕು. ಸಂಜೆಯಿಂದ ಹಿಡಿದ ಜಡಿ ಮಳೆ. 8 ಕೊಟ್ಟಿದ್ದೇವೆ. ಸಂಜೆಯಿಂದ ಜಡಿ ಮಳೆ. ಸಂಜೆಯಿಂದ ಜಡಿ ಮಳೆ. ಉತ್ತರವನ್ನ ನೋಡು. ಸಂಜೆಯಿಂದ ಜಡಿ ಮಳೆ ಅನ್ನೋದು ಸರಿಯಾದ ಉತ್ತರ. ಮಂಜುನಾಥ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅವಳು ಎಂದೂ ಅಳಲಿಲ್ಲ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಉಪ್ಪು ನೀರು, ಸೌಳು ನೀರು, ಬಾನಿನ ಘರ್ಜನೆ, ಒಳ್ಳೆಯ ಮಾತು ಅಥವಾ ಸಾನೆ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದ್ರೆ ಬಸರೊತ್ತಿ ಉತ್ತರ ಕೊಡಿ. ಒಂದು ಉತ್ತರ ಗಡಸು ನೀರು ಅಂತ ಆಗಿತ್ತು. ಸುರೇಶ್ ಎರಡನೇದಕ್ಕೆ ಉತ್ತರವನ್ನು ಕೊಡ್ತಾರೆ. ಗುಡುಗು ಸರ್. ಯಾವುದು? ಬಾನಿನ ಗರ್ಜನೆ ಗುಡುಗು. ಉತ್ತರವನ್ನು ನೋಡೋಣ. ಗುಡುಗು ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದ್ರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಒಳ್ಳೆಯ ಮಾತು ಅಥವಾ ಸಾನೆಟ್ ಅನ್ನೋದಕ್ಕೆ ಕನ್ನಡದಲ್ಲಿ ಈ ರೀತಿ ಹೇಳ್ತಾರೆ. ಮಂಜುನಾಥ್, ಮಾ ನೀಡಿ. ನೀ ಇದೆ ಅಕ್ಷರ. ನೋಡಿ ಬರಲ್ಲ. ನಾ ನೀಡಿ. ಉತ್ತರವನ್ನು ನೋಡೋಣ. ಸುನೀತಾ ಅಂತ ಕರೀತಾರೆ. ಸುನೀತಾ ಅಂದರೆ ಒಳ್ಳೆಯ ಮಾತು ಅಥವಾ ಸಾನೆಟ್ ಅನ್ನೋ ಅರ್ಥ ಕೊಡುತ್ತೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. 5 ಪ್ರಶ್ನೆಗಳು. ಮೊದಲ ಅವಕಾಶ ಸುರೇಶ್ ಅವರಿಗೆ. ಚಟ್ಪಟ್ ಚಿನ್ಕುರಳಿ. ಸುರೇಶ್ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಶುರು ಮಾಡಬಹುದಾ? ಮೊದಲ ಪ್ರಶ್ನೆ. 7 ತಿಂಗಳಿನಲ್ಲಿ ಹುಟ್ಟಿದವ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕೆಲಸವನ್ನು ಬೇಗ ಮಾಡುವವನು, ಅವಸರ ಪಡುವವನು. ಮುಂದಿನ ಪ್ರಶ್ನೆ. ಆಕಾಶ, ಬಟ್ಟೆ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಅಂಬರ, ಶಂಬರ. ಅಂಬರ. ಮುಂದಿನ ಪ್ರಶ್ನೆ. ಕರುಣೆ ಎಂಬ ಪದದ ವಿರುದ್ಧ ಪದ ಯಾವುದು? ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಕಾಶ ಹರಿದು ಬೀಳುವಾಗ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 2 ಬಾವಿಗಳಿಗೆ ಒಂದೇ ಸೇತುವೆ. ಮೂಗು. ಜ್ವರ ಹೇಳಿ. ಮೂಗು. ಉತ್ತರವನ್ನು ನೋಡ್ತಾ ಹೋಗೋಣ. 7 ತಿಂಗಳಿನಲ್ಲಿ ಹುಟ್ಟಿದವ, ಅವಸರ ಪಡುವವನು ಸರಿಯಾಗಿದೆ. 2 ಉತ್ತರ ಆಕಾಶ, ಬಟ್ಟೆ, ಅಂಬರ ಸರಿಯಾಗಿದೆ. 3 ಉತ್ತರ ಕರುಣೆ, ನಿಷ್ಕರುಣೆ ಅನ್ನೋದು ಸರಿಯಾದ ಉತ್ತರ. 4 ಉತ್ತರ ಆಕಾಶ ಹರಿದು ಬೀಳುವಾಗ ಅಂಗೈ ಒಡ್ಡಿ ನಿಲ್ಲಿಸಬಹುದೇ ಸರಿಯಾದ ರೂಪ ಆಗಿತ್ತು. 5 ಉತ್ತರ ಮೂಗು ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಮಂಜುನಾಥ್ ಅವರಿಗೆ ಬಂದಿದೆ. ಮಂಜುನಾಥ್, ಮೊದಲ ಪ್ರಶ್ನೆಯನ್ನು ಆರಂಭಿಸ್ತಿದ್ದೇವೆ. ಮೊದಲ ಪ್ರಶ್ನೆ. ಎದೆಯ ಮೇಲೆ ಕೈಯಿಟ್ಟು ಹೇಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಪ್ರಾಮಾಣಿಕವಾಗಿ ಹೇಳು, ಮನಸ್ಸಿನಲ್ಲಿ ಇರುವುದನ್ನು ಹೇಳು. ಪ್ರಾಮಾಣಿಕವಾಗಿ ಹೇಳು. ಮುಂದಿನ ಪ್ರಶ್ನೆ. ವಸ್ತ್ರ, ದಾರಿ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ರಟ್ಟೆ, ಬಟ್ಟೆ. ರಟ್ಟೆ ಸರ್. ಮುಂದಿನ ಪ್ರಶ್ನೆ.
ರೋಗ ಎಂಬ ಪದದ ವಿರುದ್ಧ ಪದ ಯಾವುದು? ನಿರೋಗ. ಮುಂದಿನ ಪ್ರಶ್ನೆ. ಆಗೋದೆಲ್ಲ ಒಳ್ಳೆಯದಕ್ಕೆ. ಒಳ್ಳೆಯದಕ್ಕೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ. ಕಣ್ಣು. ಮುಂದಿನ ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಎದೆಯ ಮೇಲೆ ಕೈಯಿಟ್ಟು ಹೇಳು, ಪ್ರಾಮಾಣಿಕವಾಗಿ ಹೇಳು, ಸರಿಯಾಗಿದೆ. ಎರಡು ಉತ್ತರ ಬಟ್ಟೆ, ಅದು ರಟ್ಟೆ ಅಲ್ಲ, ದಾರಿಗೆ ಬಟ್ಟೆ ಅಂತ ಕರೀತಾರೆ ಕನ್ನಡದಲ್ಲಿ. ಮುಂದಿನ ಪ್ರಶ್ನೆಗೆ ರೋಗ ನಿರೋಗ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕು ಉತ್ತರ ಆಗೋದೆಲ್ಲ ಒಳ್ಳೆಯದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5 ಕಣ್ಣು ಸರಿಯಾಗಿದೆ. ಕೇಳಿದ 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಮನೋಜ್ ಅವರಿಗೆ ಬರ್ತಾ ಇದೆ. ಮನೋಜ್, ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಎಳ್ಳಷ್ಟು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅತ್ಯಲ್ಪ, ಸ್ವಲ್ಪ, ಹೆಚ್ಚು. ಅತ್ಯಲ್ಪ. ಮುಂದಿನ ಪ್ರಶ್ನೆ. ಗುರುತು, ಯುದ್ಧ, ಬಿರುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಕ, ಶಂಕ. ಅಂಕ. ಮುಂದಿನ ಪ್ರಶ್ನೆ. ಸಂದೇಹ ಎಂಬ ಪದದ ವಿರುದ್ಧ ಪದ ಯಾವುದು? ನಿಸ್ಸಂದೇಹ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಲ್ಲದ ಕಾಲಕ್ಕೆ ಮಳೆ ಬಂದೀತೆ. ಮಳೆ ಬಂದೀತೆ. ಮಳೆ ಬಂದೀತೆ. ಬಂದೀತು. 5ನೇದು ಒಗಟನ್ನು ಬಿಡಿಸಿ. ಕಾಲಿಲ್ಲದೆ ನಡೆಯುವೆ, ತಲೆಯಿಲ್ಲದೆ ನುಡಿಯುವೆ, ಮೇಲು ಕೆಳಗಾಗಿ ಓಡುವೆ, ನಾನು ಯಾರು? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಎಳ್ಳಷ್ಟು, ಅತ್ಯಲ್ಪ ಸರಿಯಾಗಿದೆ. 2 ಉತ್ತರ ಅಂಕ ಸರಿಯಾಗಿದೆ. 3 ಉತ್ತರ ಸಂದೇಹ ನಿಸ್ಸಂದೇಹ ಸರಿಯಾಗಿದೆ. 4 ಉತ್ತರ ಇಲ್ಲದ ಕಾಲಕ್ಕೆ ಕಲ್ಲದೇ ಬೇಕು, ಕಷ್ಟಗಳು ಬಂದಾಗ ಕಲ್ಲದೇ ಇರಬೇಕು ಅಂತ. 5 ಉತ್ತರ ನದಿಯ ವರ್ಣನೆ ಆಗಿತ್ತು ಈ ಒಗಟು. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಸಮಯ ಬಂತು. ಮೊದಲು ಸುರೇಶ್ ಅವರಿಗೆ 4 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ಮಂಜುನಾಥ್ ಅವರಿಗೆ 6 ಪುಸ್ತಕ ತಮಗೆ ದೊರೆತಿದೆ. ಸ್ವೀಕರಿಸಿ ಅಭಿನಂದನೆಗಳು. ಮನೋಜ್ ಅವರಿಗೆ 4 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಅಡುಗೆಗೆ ಬಳಸುವ ಪಾತ್ರೆಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ತಾಮ್ರದ ಪಾತ್ರೆ ಬಳಸಬೇಡಿ, ಹಿತ್ತಾಳೆ ಪಾತ್ರೆ ಬಳಸಲೇಬೇಡಿ. ಹಾಗೆಯೇ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸಬೇಡಿ. ಅಲ್ಯೂಮಿನಿಯಂ ಪಾತ್ರೆ ಮಿದುಳಿಗೆ ಹಾನಿ ಮಾಡುತ್ತೆ. ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆ ಲಿವರ್ಗೆ ತೊಂದರೆ ಮಾಡುತ್ತೆ. ಮಣ್ಣಿನಿಂದ ಮಾಡಿದ ಮಡಿಕೆ, ಪಿಂಗಾಣಿ ಪಾತ್ರೆಗಳು ಹಾಗೂ ಸ್ಟೀಲ್ ಪಾತ್ರೆಗಳನ್ನು ಅಡುಗೆಗೆ ಬಳಸಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.